ಪೂಜ್ಯರಾಗಿರುವಂತಹ ರಾಮಕೃಷ್ಣ ದೇವರು ಅವರ ಮಾತುಗಳನ್ನು ಕೇಳಿದ್ರಿ. ರೆಡ್ಡರಹಟ್ಟಿಯೊಳಗೆ ಪ್ರವಚನ ನಡೆದಿತ್ತು. ಅವಾಗ ಅವರು ಆ ಪ್ರವಚನದ ಪ್ರಭಾವಲಯದಿಂದ ನನ್ನ ಹತ್ರಕ್ಕೆ ಬಂದು, ಇಲ್ಲ ತಮ್ಮ ಹತ್ರ ಅಭ್ಯಾಸಕ್ಕೆ ಬರಬೇಕು ಅಂತ ಇಚ್ಛೆ ಆದ. ಅಭ್ಯಾಸಕ್ಕೆ ಬಂದರು. ಆದ ಬಳಿಕ ಅವರಿಗೆ ಪೊಲೀಸ್ ನೌಕರಿ ಬಂತು. ಆದಾಗ್ಯೂ ಅವ್ರದ್ದು ಎಷ್ಟು ಧೈರ್ಯ ಅಂದ್ರೆ, ಒಮ್ಮೆ ಸನ್ಯಾಸ ಧರ್ಮಕ್ಕೆ ಬರಬೇಕು ಅಂತ ಸಮರ್ಪಿತನಾಗಿ ನಾನು ಇಲ್ಲಿ ಬಂದೀನಿ ಅಂದ್ರೆ ನೌಕರಿ ನನಗೆ ಬಹಳ ದೊಡ್ಡದಲ್ಲ, ಪರಮಾತ್ಮನ ಜ್ಞಾನ ದೊಡ್ಡದು ಅಂತ ಸರ್ಕಾರಿ ನೌಕರಿ ತ್ಯಾಗ ಮಾಡಿ ಸನ್ಯಾಸಿಗಳಾಗ್ಯಾರ ಅಂತ ಕೇಳಿದ್ರೆ ಬಹಳ ಆನಂದ ಅನಿಸ್ತದ. ನಿಮಗೇನು ಅನಿಸ್ತಿರ್ತದ? ಕೆಳಗೆ ಕೂತವ್ರಿಗೆ ಈ ಮನಿಗೆ ಬೇಸರಾಗಿ ಬಂದು ಹಿಂಗೆ ಅಡ್ಡಾಡ್ತಿರ್ತಾವೇನೋ ಅಂತ ಬಹಳ ಮಂದಿ ವಿಚಾರ ಮಾಡ್ತಿರ್ತಾರ. ಮೊದ್ಲೊಂದು ಕಾಲಕ್ಕಿತ್ತು, ಅವಾಗ ಬರ್ತಿದ್ರು. ಈಗ ಆಧುನಿಕ ಕಾಲದ ಸನ್ಯಾಸಿಗಳಂಗಿಲ್ಲ. ಅವರೆಲ್ಲ ಜ್ಞಾನಿಗಳು, ವಿದ್ಯಾವಂತರು, ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕು ಅನ್ನುವಂಥ ಹೃದಯವನ್ನು ಇಟ್ಟುಕೊಂಡಿರುವಂಥ ಬಹಳ ಜನ ಸನ್ಯಾಸಿಗಳು. ಅಂಥವರಲ್ಲಿ ಪೂಜ್ಯರು ಒಬ್ಬರು. ಅವರಿಗೆ ತಮ್ಮೆಲ್ಲರ ಕರುಣ ಇರಲಿ ಅಂತ ಹೇಳಿ ಪೂಜ್ಯಪಾದರಿಂದ ಈ ಉಪದೇಶ.